ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ಇನ್ನೊಂದು ಭಾನುವಾರ ನಮಗೆ ಕೊಟ್ಟಿದ್ದಾನೆ. ಆತನನ್ನು ಆರಾಧಿಸುವಂತೆ. ಆತನು ಪುನರುತ್ಥಾನವಾಗಿದ್ದಾನೆ. ಇವತ್ತು ಆತನ ಹೇಳಿರುವಂಥ ಮಾತೇನು ಗೊತ್ತೇನು? ನಾನು ಜೀವಿಸುವುದರಿಂದ ನೀವು ಕೂಡ ಜೀವಿಸ್ತಿದ್ದೀರಿ ಅಂತ. ವಾಟ್ ಅ ಬ್ಯೂಟಿಫುಲ್ ಸ್ಟೇಟ್ಮೆಂಟ್. ದಟ್ ಈಸ್ ಫ್ಯಾಂಟಾಸ್ಟಿಕ್. ಕಮ್, ಲೆಟ್ ಅಸ್ ವರ್ಷಿಪ್ the King of Kings and Lord of Lords. His name is Jesus. He is alive and he is very much in your home, worshiping with you and here with us. Praise God for that. ಹೌದು, ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ತಂದೆಯಾದ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಆತನ ಬಳಿಗೆ ಬರುವಾಗ ಆತನು ನಮ್ಮನ್ನು ಅಪ್ಪಿಕೊಳ್ಳುತ್ತಾನೆ, ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾನೆ ಮತ್ತು ನಾವು ಸಲ್ಲಿಸುವ ಆರಾಧನೆಯನ್ನು ಸ್ವೀಕರಿಸುತ್ತಾನೆ. ಆತನು ಆರಾಧನೆಗೆ ಅರ್ಹನಾಗಿದ್ದಾನೆ. ಇಡೀ ವಿಶ್ವದಲ್ಲಿ ಆರಾಧನೆಗೆ ಸ್ತೋತ್ರನು ಅರ್ಹನು ಆಗಿರುವುದಂದರೆ ಆ ಪರಮ ಪವಿತ್ರನಾದ ಮಹಾದೇವರು, ಮಹಾಕರ್ತನು, ಮಹಾ ಒಡೆಯನು, ಮಹಾರಾಜನು ಆಗಿರುವ ನಮ್ಮ ಪರಲೋಕದ ತಂದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆತನನ್ನು ಸ್ತುತಿಸೋಣ. ಬನ್ನಿರಿ, ಆರಾಧಿಸೋಣ, ಸಂತೋಷವಾಗಿ ತೆರೆದ ಹೃದಯದಿಂದ ದೇವರ ವಾಕ್ಯವನ್ನು ಕೇಳೋಣ. Amen. Amen. ಬನ್ನಿರಿ. Come on. ಕ್ರಿಸ್ತನೇ ಸೀಳಲ್ಪಟ್ಟ ಬಂಡೆ, ನೀನು ಪಟ್ಟ ಗಾಯವು ಒಯ್ದ ನೀರು ರಕ್ತವು ನನ್ನ ಪಾಪ ನೀಗಿಸಿ ಪೂರ್ಣ ಶುದ್ಧ ಮಾಡಲಿ. ದೇವರಾಜ್ಞೆ ನೋಡಲು ಬಹಳ ಶಕ್ತಿ ಇಲ್ಲವು. ಎಷ್ಟು ಪಾಪ ಪಟ್ಟರು ಕಣ್ಣೀರನ್ನು ಬಿಟ್ಟರು, ನನ್ನ ದ್ರೋಹ ಹೋಗದು. ಕರ್ತನೇ ರಕ್ಷಿಸು. ಯೇಸು ನಿನ್ನ ಶಿಲುಬೆ ನನ್ನ ದಾರವಾಗಿದೆ. ನಾನು ಘೋರ ಪಾಪಿಯು, ನೀತಿ ವಸ್ತ್ರ ಹೊದಿಸು. ನೀನು ತಲೆ ಬಿಟ್ಟರೆ ಬೇರೆ ಗತಿ ಎಲ್ಲಿದೆ? ಭೂನಿವಾಸದಲ್ಲಿಯೂ ಸಾಯುತ್ತಿರುವಾಗಲೂ ನ್ಯಾಯ ತೀರ್ಪಿನಲ್ಲಿಯೂ ಯುಗ ಯುಗವೆಂದಿಗೂ ಸೀಳಲ್ಪಟ್ಟ ಬಂಡೆ, ನೀನು ದಿಕ್ಕು ನನಗೆ. ಆಶ್ರಯವು
ಕರ್ತನ ಮಧುರ ನಾಮದಲ್ಲಿ ವೀಕ್ಷಕರೆಲ್ಲರನ್ನೂ ಕೂಡ ನಾವು ಕ್ರಿಸ್ತನಲ್ಲಿ ವಂದಿಸ್ತೇವೆ. ಕರ್ತನು ನಮ್ಮನ್ನು ಕಾದಿದ್ದಾನೆ. ತನ್ನ ನಂಬಿಗಸ್ತಿಕೆಯ ಮೂಲಕ ತನ್ನ ವಾಕ್ಯದ ವಾಗ್ದಾನಗಳನ್ನು ನಮ್ಮ ಜೀವಿತಗಳಲ್ಲಿ ನೆರವೇರಿಸುತ್ತಾ ಆತನ ಎಂಥವನೆಂದು ಈಗಾಗಲೇ ನಮ್ಮ ಮಧ್ಯದಲ್ಲಿ ಪ್ರಕಟಿಸಿಕೊಂಡಿದ್ದಾನೆ. ಈ ದಿನ ಆರಾಧನೆಯ ದಿನ. ಈಗಾಗಲೇ ನಾವು ಗೀತೆಗಳ ಮೂಲಕ ಆರಾಧಿಸಿದ್ದೇವೆ. ನಮ್ಮ ಹೃದಯಗಳನ್ನು ನೇತ್ರಗಳನ್ನು ಎತ್ತುತ್ತಾ ಆತನಿಗೆ ಆರಾಧಿಸಿ ವಾಕ್ಯ ಭಾಗದೆಡೆಗೆ ಅಥವಾ ಆ ಸಮಯಕ್ಕೆ ನಾವು ಬಂದು ನಿಂತಿದ್ದೇವೆ. ಕರ್ತನು ನಮ್ಮ ಧ್ಯಾನವನ್ನು ಆಶೀರ್ವದಿಸಲಿ. ಪ್ರಾರ್ಥನಾಪೂರ್ವಕವಾಗಿ ಈ ಸಂದೇಶವನ್ನು ಕೇಳಿಸಿಕೊಳ್ಳೋಣ. ಈ ದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಆಶೀರ್ವಾದ ಎಂಬುದರ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತಿದ್ದೇವೆ. ಒಂದು ಎಣಿಕೆಯ ಪ್ರಕಾರ ಸುಮಾರು 330 ಬಾರಿ ಈ ಆಶೀರ್ವಾದವೆಂಬ ಪದ ಸತ್ಯವೇದದಲ್ಲಿ ಬಂದು ಹೋಗಿದೆ ಎಂಬುದಾಗಿ ಒಂದು ಎಣಿಕೆಯ ಪ್ರಕಾರ. ನೀವುಗಳು ಕೂಡ ಒಂದು ವೇಳೆ ಸತ್ಯವೇದದ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಅದನ್ನು ಎಣಿಸಿ ನೀವು ಕೂಡ ದೇವರ ವಾಕ್ಯದ ಧ್ಯಾನದಲ್ಲಿ ತೊಡಗಿಕೊಳ್ಳಬಹುದೆಂದು ನಾನು ಭಾವಿಸ್ತೇನೆ. ನಾವು ವಾಕ್ಯ ಕೇಳುವುದಕ್ಕಿಂತ ಮುಂಚೆ ಪ್ರಾರ್ಥನೆಯೊಂದಿಗೆ ಸಿದ್ಧರಾಗೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಕರ್ತನೆ, ಮಾತಾಡುತ್ತಲೇ ಇರುವ ನಮ್ಮ ದೇವರು ನೀನು. ನಿನ್ನ ವಾಕ್ಯಗಳ ಮೂಲಕ ಸರ್ವಕಾಲಕ್ಕೂ ಅನ್ವಯವಾಗುವ ಹಾಗೆ ಸ್ವಾಮಿ ಮಾತಾಡುವ ದೇವರು ನೀನಾಗಿರುವುದರಿಂದ ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸುತ್ತೇನೆ. ನಿನ್ನ ವಾಕ್ಯಗಳ ಮೂಲಕವೇ ನೀನು ನಿನ್ನನ್ನು, ನಿನ್ನ ಮನಸ್ಸನ್ನು, ನಿನ್ನ ಚಿತ್ತವನ್ನು ಪ್ರಕಟ ಮಾಡಿರುತ್ತಿ. ಶಾಶ್ವತವಾದ ನಿನ್ನ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರ. ಈ ಧ್ಯಾನ ಸಮಯದಲ್ಲಿ ನಮ್ಮೊಂದಿಗಿರು, ಕೇಳುಗರೊಂದಿಗಿರು, ವೀಕ್ಷಕರೊಂದಿಗಿರು, ನಮ್ಮನ್ನು ನಿನ್ನೆಡೆಗೆ ನಡೆಸು. ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇನೆ ತಂದೆಯೇ, ಆಮೇನ್. ಸತ್ಯವೇದದ ಮೊದಲನೆಯ ಅಧ್ಯಾಯದಲ್ಲಿಯೇ ಆಶೀರ್ವಾದ ಎಂಬ ಪದ 2 ಬಾರಿ ಬಂದಿದೆ. ಒಂದು ವೇಳೆ ಈ ರೀತಿಯಾಗಿ ಕೂಡ ಹೇಳ್ಬೋದು. ಮೊದಲನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯದ 3ನೇ ವಚನದವರೆಗೂ ಸುಮಾರು 34 ವಚನದವರೆಗೂ 3 ಬಾರಿ ಆಶೀರ್ವಾದವೆಂಬ ಪದ ಬಂದು ಹೋಗಿದೆ. ಪ್ರಾರಂಭದಿಂದಲೇ ಈ ಪದ ನಾನು ನೆನೆಸ್ತೇನೆ ಸತ್ಯವೇದದಲ್ಲಿ ನಮ್ಮ ಗಮನ ಸೆಳೆಯುವಂಥದ್ದು. ಪ್ರಸ್ತುತ ದಿನಗಳಲ್ಲಿ ಆಶೀರ್ವಾದವೆಂಬುದು ಬಹು ಜನಜನಿತವಾಗಿರುವಂಥ ಒಂದು ಸಂದೇಶಗಳು ಕೂಡ ಹೌದು. ಅದರೊಂದಿಗೆ ಈ ಆಶೀರ್ವಾದದ ಹಿಂದಿರುವಂಥ ಕೆಲವು ಸತ್ಯಾಂಶಗಳನ್ನು ಈ ದಿನ ನಮ್ಮ ಧ್ಯಾನಕ್ಕಾಗಿ ನಾವು ಗಮನಿಸುತ್ತಾ ಮುಂದೆ ಸಾಗೋಣ. ಮೊದಲನೇ ಅಧ್ಯಾಯ ಮತ್ತು 2ನೇ ಅಧ್ಯಾಯ ಈ ಸೃಷ್ಟಿಗೆ ಸಂಬಂಧಪಟ್ಟಿರುವಂಥ ಅಧ್ಯಾಯವೆಂದು ನಮ್ಮೆಲ್ಲರಿಗೂ ಚಿರಪರಿಚಿತವಾಗಿರುವಂಥ ಒಂದು ವಿಷಯ. ಕರ್ತನು 6 ದಿನಗಳಲ್ಲಿ ಅಥವಾ ಸೃಷ್ಟಿಕರ್ತನಾದ ಯೆಹೋವನು 6 ದಿನಗಳಲ್ಲಿ ತನ್ನ ಸೃಷ್ಟಿ ಕಾರ್ಯಗಳನ್ನು ಮಾಡಿದ್ದಾನೆ. ಅವೆಲ್ಲವುಗಳ ದಾಖಲೆಯನ್ನು ನಾವು 1ನೇ ಅಧ್ಯಾಯದಲ್ಲಿ ನೋಡುತ್ತಾ ಬರುತ್ತೇವೆ. ಹಾಗೂ ಮೊದಲನೇದಾಗಿ ತನ್ನ ಸೃಷ್ಟಿಯಲ್ಲಿ ಯೆಹೋವನು ಅಥವಾ ಸೃಷ್ಟಿಕರ್ತನು ಆಶೀರ್ವದಿಸಿರುವುದು ಯಾವುದನ್ನು ಅನ್ನುವುದು ನಮ್ಮ ಪ್ರಶ್ನೆ ಆಗಿರುವುದಾದರೆ, ಆದಿಕಾಂಡ 1ನೇ ಅಧ್ಯಾಯ ಅದರ 22ನೇ ವಚನದಲ್ಲಿ ಮೊದಲನೆಯ ಸೃಷ್ಟಿಗಳನ್ನು ಅಥವಾ ಸೃಷ್ಟಿಗಳಲ್ಲಿ ಮೊದಲನೆಯದಾಗಿ ಆಶೀರ್ವಾದ ಮಾಡಿರುವಂಥ ಗುಂಪು ಅಲ್ಲಿ ಪ್ರಕಟವಾಗುತ್ತೆ. ಆದಿಕಾಂಡ 1ನೇ ಅಧ್ಯಾಯದ 22ನೇ ವಚನ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಇದಲ್ಲದೆ ದೇವರು ಅವುಗಳಿಗೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು ಎಂಬುದಾಗಿ. 23ನೇ ವಚನ, ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ 5ನೆಯ ದಿನವಾಯಿತು. ಹಾಗಾದರೆ 5ನೆಯ ದಿನದಲ್ಲಿ ಸೃಷ್ಟಿಗೊಂಡಂಥ ಈ ಸೃಷ್ಟಿಗಳನ್ನು ಸೃಷ್ಟಿಕರ್ತನಾದ ಯೆಹೋವನು ಆಶೀರ್ವದಿಸಿದ್ದಾನೆ. ಸೃಷ್ಟಿಕರ್ತನಾದ ಯೆಹೋವನು ಆಶೀರ್ವದಿಸಿದ್ದಾನೆ. ಆ ಆಶೀರ್ವಾದದ ಪರಿ ಹೇಗಿದೆ? 22ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ, ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಯು ಭೂಮಿಯ ಮೇಲೆ ಹೆಚ್ಚಲಿ ಎಂಬುದಾಗಿ.
ಮೂರು ಪದಗಳು ಇಲ್ಲಿ ಗಮನ ಸೆಳೆಯುತ್ತೆ. ಆ ಮೂರು ಪದಗಳೇನೆಂದರೆ ಅಭಿವೃದ್ಧಿಯಾಗಿ ಹೆಚ್ಚಿರಿ, ಆಮೇಲೆ ತುಂಬಿಕೊಳ್ಳಿ ಎಂಬುದಾಗಿ. ಈ ಮೊದಲನೇ ಭಾಗದ ಈ ಆಶೀರ್ವಾದದಲ್ಲಿ ದೇವರ ಕುರಿತು ಅಥವಾ ಸೃಷ್ಟಿಕರ್ತನಾದ ಯೆಹೋವನನ್ನು ಕುರಿತು ನಾವು ಕಲಿಯಬಹುದಾದಂಥ ಒಂದು ಸತ್ಯಾಂಶ ಅಥವಾ ಒಂದೆರಡು ಸತ್ಯಾಂಶಗಳನ್ನು ನಾವು ನಮ್ಮ ಗಮನಕ್ಕೆ ತಂದುಕೊಳ್ಳೋಣ. ಕರ್ತನಾದ ದೇವರು ಅಥವಾ ಸೃಷ್ಟಿಕರ್ತನಾದ ದೇವರು ಆಶೀರ್ವದಿಸುವಂಥ ದೇವರು ಎಂಬುದಾಗಿ. ದಿಸ್ ಗಾಡ್ ಹೂ ಕ್ರಿಯೇಟೆಡ್ is a God of blessing. ಈತನು ಆಶೀರ್ವಾದ ಮಾಡುವ ದೇವರು. ಈಸ್ ಅ ಗಾಡ್ ಆಫ್ ಬ್ಲೆಸ್ಸಿಂಗ್. ಆಮೇಲೆ ಆಶೀರ್ವಾದವು ಈತನಿಂದಲೇ ಪ್ರಾರಂಭವಾದದ್ದು. ಬ್ಲೆಸ್ಸಿಂಗ್ ಬಿಗ್ಯಾನ್ ಫ್ರಮ್ ದ ಕ್ರಿಯೇಟರ್ ಗಾಡ್, ದಟ್ ಈಸ್ ಯಾಹ್ವೆ. ಆತನಿಂದಲೇ ಪ್ರಾರಂಭವಾದದ್ದು. ಈ ಮೂಲಕ ಸೃಷ್ಟಿಕರ್ತನಾದ ಯೆಹೋವನು ಸೂಕ್ಷ್ಮವಾಗಿ ತಿಳಿಸುವಂಥ ಇನ್ನೊಂದು ವಿಚಾರದೆಡೆಗೆ ನಮ್ಮ ಗಮನವನ್ನು ಸೆಳೆಯೋಣ. ಈ 22ನೇ ವಚನದಲ್ಲಿ ಈ ಭೂಚರ ಪಕ್ಷಿಗಳೆಲ್ಲವನ್ನು ಕೂಡ ಆಶೀರ್ವಾದ ಮಾಡುವ ಮೂಲಕ ನಮಗೆ ಗೊತ್ತಾಗಬೇಕಾಗಿರುವ ಒಂದು ಸಂಗತಿ ಏನೆಂದರೆ, ಅವುಗಳಲ್ಲಿ ಒಂದು ಸತ್ವವಿದೆ, ಅಥವಾ ಇಟ್ ಆಲ್ ಹ್ಯಾಸ್ ಎ ಪೊಟೆನ್ಷಿಯಲ್. ಅವೆಲ್ಲವುಗಳಲ್ಲಿ ಒಂದು ಸಾಮರ್ಥ್ಯವಿದೆ. ಈ ಸೃಷ್ಟಿಗಳಲ್ಲಿ ಒಂದು ಸಾಮರ್ಥ್ಯವಿದೆ. ಆದರೆ ಆ ಸಾಮರ್ಥ್ಯ ಬಿಡುಗಡೆಗೊಳ್ಳಬೇಕಾದರೆ ಗಾಡ್ಸ್ ಬ್ಲೆಸ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ದೇವರ ಆಶೀರ್ವಾದ ಬಹು ಪ್ರಾಮುಖ್ಯವಾಗುತ್ತದೆ ಎಂಬುದಾಗಿ. ಸೊ 3 ಸಂಗತಿಗಳನ್ನು ನಮ್ಮ ಗಮನಕ್ಕೆ ತಂದಿದ್ದೇವೆ. ಗಾಡ್ ಈಸ್ ಎ ಗಾಡ್ ಆಫ್ ಬ್ಲೆಸ್ಸಿಂಗ್. ದೇವರು ಅಥವಾ ಸೃಷ್ಟಿಕರ್ತನಾದ ಯೆಹೋವನು ಆಶೀರ್ವದಿಸುವ ದೇವರು. ಬ್ಲೆಸ್ಸಿಂಗ್ಸ್ ಬಿಗ್ಯಾನ್ ಫ್ರಮ್ ಗಾಡ್. ದೇವರಿಂದಲೇ ಈ ಆಶೀರ್ವಾದ ಪ್ರಾರಂಭವಾದದ್ದು. ಮಾತ್ರವಲ್ಲದೆ ಸೃಷ್ಟಿಯಲ್ಲಿರುವಂಥ ಈ ಸಾಮರ್ಥ್ಯ ಹೊರಗಡೆ ಅಥವಾ ಬಹಿರಂಗಗೊಳಿಸಲು, ಅಭಿವ್ಯಕ್ತಗೊಳಿಸಲು ದೇವರ ಆಶೀರ್ವಾದ ಬಹು ಪ್ರಮುಖವಾಗುತ್ತದೆ. ಈ 3 ಸಂಗತಿಗಳನ್ನು ನಾವು ಕಲಿಯಬಹುದು. ಹೌದು ಪ್ರಿಯರೇ, ಮತ್ತೆ ದೇವರು ಆಶೀರ್ವಾದದ ಈ ಸರಣಿಯನ್ನು ಮುಂದುವರಿಸ್ತಾನೆ. ಈ ಆಶೀರ್ವಾದದ ಸರಣಿಯನ್ನು ಮುಂದುವರಿಸ್ತಾನೆ. ದಿಸ್ ಗಾಡ್ ಆಫ್ ಬ್ಲೆಸ್ಸಿಂಗ್ ಕಂಟಿನ್ಯೂಸ್ ಟು ಬ್ಲೆಸ್. ನೋಡೋಣ, ಮತ್ತಿನ್ಯಾರನ್ನು ಆಶೀರ್ವದಿಸಿದ್ದಾನೆ. ಒಂದು ವೇಳೆ ಈ ಪ್ರಶ್ನೆ ನಾನು ನಿಮ್ಮನ್ನು ಕೇಳಿದ್ರೆ, ಇದಲ್ಲದೆ ಇನ್ಯಾರನ್ನು ದೇವರು ಆಶೀರ್ವದಿಸಿದ್ದಾನೆ, ನೀವು ಕೂಡಲೇ ಉತ್ತರದಿಂದ ಸಿದ್ಧರಾಗಿರುತ್ತೀರಿ, ನಾನು ನಂಬ್ತೇನೆ. ಹೌದಲ್ಲವೇ? ನೀವು ಕೂಡಲೇ ಉತ್ತರದಿಂದ ಸಿದ್ಧರಾಗಿರುತ್ತೀರಿ. ಬನ್ನಿ, ದೇವರ ವಾಕ್ಯದ ಆಧಾರದಿಂದ ಇನ್ಯಾರನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡಲಿಕ್ಕೆ ಹೋಗೋಣ. ದೇವರ ವಾಕ್ಯ ಹೀಗೆ ಹೇಳ್ತದೆ, 27ನೇ ವಚನದಲ್ಲಿ. ಹೀಗೆ ಆದಿಕಾಂಡ 1ನೇ ಅಧ್ಯಾಯದ 27 ಮತ್ತು 28ನೇ ವಚನದಲ್ಲಿ ಈ 2ನೆಯ ಆಶೀರ್ವಾದ, ಮುಂದುವರಿಯುವಂಥ ಆಶೀರ್ವಾದವನ್ನು ನಾವು ಓದಿಕೊಳ್ಳೋಣ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಮಾಡಿದನು, ಅಥವಾ ಸ್ವರೂಪದಲ್ಲಿ ಉಂಟು ಮಾಡಿದನು. ದೇವ ಸ್ವರೂಪದಲ್ಲಿ ಅವನನ್ನು ಉಂಟು ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, 28ನೇ ವಚನ, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಹೌದು ಪ್ರಿಯ ವೀಕ್ಷಕರೇ, 26ನೇ ವಚನ ದೇವರ ವಾಕ್ಯ ತಿಳಿಸುತ್ತದೆ, ಸೃಷ್ಟಿಕರ್ತನಾದ ದೇವರು ತಮ್ಮ ಸ್ವರೂಪ, ತಮ್ಮ ಹೋಲಿಕೆಗೆ ಅನುಸಾರವಾಗಿ ಮನುಷ್ಯನನ್ನು ಉಂಟು ಮಾಡಿದ್ದಾನೆ. ಸೊ ಮನುಷ್ಯ ಬಹಳ ಪ್ರಮುಖ ಸ್ಥಾನದಲ್ಲಿದ್ದಾನೆ. ಹೀಗೆ ಮನುಷ್ಯನನ್ನು ಉಂಟು ಮಾಡಿ ದೇವರ ವಾಕ್ಯ ಹೇಳ್ತದೆ 27ನೇ ವಚನದಲ್ಲಿ, ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿದನು. ಇದಲ್ಲದೆ ದೇವರು ಅವರನ್ನು, ಗಮನಿಸಬೇಕಾಗಿರುವಂಥ
ಒಂದು ಸತ್ಯ. ಇಲ್ಲಿ ಗಂಡನ್ನಷ್ಟೇ ಆಶೀರ್ವಾದಕ್ಕೆ ಪಾತ್ರನೆಂದು ಸೃಷ್ಟಿಕರ್ತನಾದ ಯೆಹೋವನು ಸೀಮಿತಗೊಳಿಸದೆ, ಅಥವಾ ಹೆಣ್ಣನ್ನೇ ಆಶೀರ್ವಾದಕ್ಕೆ ಬಾಧ್ಯಳೆಂದು ಪರಿಗಣಿಸದೆ, ಅವರನ್ನು ಅನ್ನುವುದರ ಮೂಲಕ, ಅಂದರೆ ಇಲ್ಲಿ ಬಹುವಚನದ ಪ್ರಯೋಗವಾಗಿದೆ, ಅವರನ್ನು ಅನ್ನುವುದರ ಮೂಲಕ ಇಬ್ಬರನ್ನು ಕೂಡ ಸಮವಾಗಿ ಆಶೀರ್ವದಿಸಿದ್ದಾನೆ. ಇಬ್ಬರನ್ನು ಕೂಡ ಸಮವಾಗಿ ಆಶೀರ್ವದಿಸಿದ್ದಾನೆ. ಹಾಗಾದರೆ ಇಲ್ಲಿ ಒಂದು ದೊಡ್ಡ ಒಂದು ತೊಡಕನ್ನು ಕೆಡವಿಬಿಟ್ಟಿದ್ದಾನೆ. ಏನಾ ತೊಡಕು? ಇಲ್ಲಿ ಲಿಂಗ ಪ್ರಾಬಲ್ಯಕ್ಕೆ ಈ ಆಶೀರ್ವಾದಗಳಲ್ಲಿ ತಾರತಮ್ಯವಿಲ್ಲ. ದೇರ್ ಇಸ್ ನೋ ಡಿಫರೆನ್ಸ್ ಇನ್ ಜೆಂಡರ್ ವೆನ್ ಇಟ್ ಕಮ್ಸ್ ಟು ಬ್ಲೆಸ್ಸಿಂಗ್ಸ್ ಫ್ರಮ್ ದ ಗಾಡ್ ಹೂ ಬ್ಲೆಸ್ಸಸ್, ಹೂ ಬಿಗ್ಯಾನ್ ಟು ಬ್ಲೆಸ್. ಇಂಪಾರ್ಷಿಯಲ್ ವೇ ಆಫ್ ಬ್ಲೆಸ್ಸಿಂಗ್. ನೋಡಿ, ಪಕ್ಷಪಾತವಿಲ್ಲದೆ ಗಂಡು ಹೆಣ್ಣು ಇಬ್ಬರನ್ನೂ ಕೂಡ ದೇವರು ಸಮವಾಗಿ ಆಶೀರ್ವದಿಸಿದ್ದಾನೆ. ನಾನು ಅನ್ನಿಸ್ತೇನೆ, ಇದು ನಮ್ಮೆಲ್ಲರಿಗೂ ಮುದ ನೀಡಬೇಕು, ನಮ್ಮೆಲ್ಲರಿಗೂ ಕೂಡ ಒಂದು ಮುದ ನೀಡಬೇಕು. ಹೌ ಗಾಡ್ ಈಸ್ ಇಂಪಾರ್ಷಿಯಲ್, ಪಕ್ಷಪಾತವಿಲ್ಲದ ದೇವರು. ವೆನ್ ಇಟ್ ಕಮ್ಸ್ ಟು ಹಿಸ್ ಬ್ಲೆಸ್ಸಿಂಗ್, ನಾವು ಇನ್ನೊಂದು ಕಲಿಯಬಹುದು. ಏನಂದರೆ, ಈತನು ಪಕ್ಷಪಾತವಿಲ್ಲದ ದೇವರು. ಏನು ಪಕ್ಷಪಾತ ಅಂದರೆ? ಲಿಂಗ ಈ ಆಧಾರದ ಪಕ್ಷಪಾತವಿಲ್ಲದ ದೇವರು ಆಶೀರ್ವದಿಸಿದ್ದಾನೆ. ಇಸ್ಂಟ್ ಇಟ್ ಗ್ರೇಟ್? ಈ ದೇವರಿಗೆ ನಾವು ಎಷ್ಟು ಸ್ತೋತ್ರ ಸಲ್ಲಿಸಿದರೂ ಸಾಲದು. ಕೆಲವೊಮ್ಮೆ ಸಮಾಜಗಳಲ್ಲಿ ಪ್ರಾಧಾನ್ಯತೆಯನ್ನು ಒಂದು ಲಿಂಗ ಗಳಿಸಿ ದಬ್ಬಾಳಿಕೆಗೆ ನಡೆಸುವಂಥ ಪರಿಸರಗಳು ಇವತ್ತು ಪ್ರಪಂಚದಲ್ಲಿ ನಿರ್ಮಾಣವಾಗಿರುವುದನ್ನು ನಾವೆಲ್ಲರೂ ಕಂಡಿದ್ದೇವೆ. ಹಾಗಾದರೆ ಈ ಸತ್ಯವೇದದ ಆಧಾರ ಮೂಲ ಪಾಠ ಏನು? ನೋ, ಗಾಡ್ ನೆವರ್ ಡಿಫರೆನ್ಷಿಯೇಟೆಡ್. ವ್ಯತ್ಯಾಸ ದೇವರ ದೃಷ್ಟಿಯಲ್ಲಿ ಆಶೀರ್ವಾದದ ಕುರಿತು ಇಲ್ಲವೇ ಇಲ್ಲವೆಂಬುದಾಗಿ ನಾವು ನೀವು ಸ್ಪಷ್ಟಪಡಿಸಿಕೊಳ್ಬೇಕು. ಇಫ್ ದಿಸ್ ಟ್ರೂತ್ ಇಸ್ ಸಮಥಿಂಗ್ ನ್ಯೂ ಟು ಅಸ್, ಒಂದು ವೇಳೆ ಈ ಸತ್ಯ ಹೊಸದಾಗಿ ನಮ್ಮ ಬಳಿಗೆ ಬಂದದ್ದೇ ಆದರೆ ನಾವು ಇದ್ದಲ್ಲೇ ಕೂತಲ್ಲೇ ವೀಕ್ಷಿಸುತ್ತಲೇ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವೆಂದು ಹೇಳೋಣ, ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವೆಂದು ಹೇಳೋಣ. ಯಾಕೆ? ಯುವರ್ ಎನ್ ಇಂಪಾರ್ಷಿಯಲ್ ಗಾಡ್. ಪಕ್ಷಪಾತವಿಲ್ಲದ ದೇವರು. 5 ವಿಧವಾದಂಥ ಆಶೀರ್ವಾದಗಳು ತುಂಬಿದೆ ಅಲ್ಲಿ. 5 ವಿಧವಾದ ಆಶೀರ್ವಾದಗಳು. ಬಹು ಸಂತಾನ, ಹೆಚ್ಚಿರಿ, ತುಂಬಿಕೊಳ್ಳಿರಿ, ವಶ ಮಾಡಿಕೊಳ್ಳಿರಿ, ದೊರೆತನ ಮಾಡಿರಿ. ಬಹು ಸಂತಾನ. ಮತ್ತೆ ಮತ್ತೆ ಇಲ್ಲಿ ಕಾಣಬರುತ್ತಿರುವಂಥ ಸತ್ಯವೇನೆಂದರೆ, ಮ್ಯಾನ್ ಈಸ್ ಎ ಟ್ರೆಮೆಂಡಸ್ ಪೊಟೆನ್ಷಿಯಲ್ ಇನ್ ದ ಸೈಟ್ ಆಫ್ ದ ಕ್ರಿಯೇಟರ್ ಗಾಡ್. ಮನುಷ್ಯ, ಗಂಡು ಹೆಣ್ಣು ಇಬ್ಬರೂ ಕೂಡ ದೇವರ ದೃಷ್ಟಿಯಲ್ಲಿ ಬಹುವಾಗಿ ಸಾಮರ್ಥ್ಯವುಳ್ಳವರೆಂದು ದೇವರೇ ತನ್ನ ಆಶೀರ್ವಾದದ ಮೂಲಕ ಪರಿಗಣಿಸಿದ್ದಾನೆ. ಬಹು ಸಂತಾನ. ಸೊ ಈ ಪ್ರೊಕ್ರಿಯೇಷನ್ ದೇವರು ತನ್ನ ಆಶೀರ್ವಾದದ ಮೂಲಕ ಈ ಬಾಗಿಲನ್ನು ಮನುಷ್ಯರಲ್ಲಿ ತೆರೆದಿಟ್ಟಿದ್ದಾನೆ. ಓಕೆ, ಹೆಚ್ಚಿರಿ, ಮಲ್ಟಿಪ್ಲೈ. ಓಕೆ, ಆಮೇಲೇನು? ದೇವರ ವಾಕ್ಯ ಹೀಗೆ ಹೇಳ್ತದೆ, ತುಂಬಿಕೊಳ್ಳಿರಿ, ಆಕ್ಯುಪೈ, ಭೂಮಿಯನ್ನು ತುಂಬಿಕೊಳ್ಳಬೇಕು. ದಿಸ್ ಇಸ್ ದ ಐಡಿಯಾ ಆಫ್ ಗಾಡ್ ಇನ್ ಬ್ಲೆಸ್ಸಿಂಗ್ ಮ್ಯಾನ್, ಬೋತ್ ಮೇಲ್ ಆ್ಯಂಡ್ ಫೀಮೇಲ್. ತುಂಬಿಕೊಳ್ಳಬೇಕು. ಆಮೇಲೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಅದನ್ನು ವಶ ಮಾಡಿಕೊಳ್ಳಬೇಕು. ಆಮೇಲೆ ಬಹು ಸೂಕ್ಷ್ಮವಾಗಿ ನಾವಿಲ್ಲಿ ಕಲಿಯಬೇಕಾಗಿರುವಂಥ ಒಂದು ವಿಚಾರ ಏನಂದರೆ, ನೀವಿಬ್ಬರೂ ಕೂಡ ಸಮವಾಗಿ ದೊರೆತನ ಮಾಡಬೇಕು. ಇಲ್ಲಿ ನಾವು ಭಾಳ ಸೂಕ್ಷ್ಮವಾಗಿ ಕಲಿಯಬೇಕಾದಂಥ ಒಂದು ಸಂಗತಿ ಏನಂದರೆ, ಹೆಸರಿಸದೆ ಗಾಡ್ ಇಸ್ ಎ ಗಾಡ್ ಆಫ್ ಫ್ಯಾಮಿಲಿ. ಅದನ್ನು ನೇರವಾಗಿ ತಿಳಿಸದಿದ್ದರೂ ಕೂಡ ದೇವರು ಕುಟುಂಬಗಳ ದೇವರಾಗಿ ಆ ಕುಟುಂಬವನ್ನು ಪ್ರಾಥಮಿಕವಾಗಿ ಆಶೀರ್ವದಿಸಿದ್ದಾನೆ. ಆ ಆಶೀರ್ವಾದ ಮಾಡುವುದರ ಮೂಲಕ ಇಬ್ಬರೂ ಕೂಡ ಸಮವಾಗಿ ಅಥವಾ ಜೋಡಿಯಾಗಿ ದೊರೆತನ ಮಾಡಬೇಕೆಂದು
ಒಂದು ವಿಶೇಷವಾದಂಥ ಆಶೀರ್ವಾದಕ್ಕೆ ಈ ಗಂಡು ಹೆಣ್ಣನ್ನು ನಿರ್ಮಿಸಿದ್ದಾನೆ ಅಥವಾ ಸೃಷ್ಟಿಕರ್ತನಾದ ದೇವರು ಇಚ್ಛಯಿಸಿದ್ದಾನೆ ಎಂಬುದಾಗಿ ನಾವು ಗಮನಿಸಬೇಕು. ಹಾಗಾದರೆ ಇದರ ಅರ್ಥವೇನು? ಹಾಗಾದರೆ ನಮ್ಮಲ್ಲಿರುವಂಥ ಸಾಮಾಜಿಕ ತೊಡಕು ಅಥವಾ ನಮ್ಮಲ್ಲಿರುವಂಥ ಅಭ್ಯಾಸದ ತೊಡಕು ಏನು ಅಂದರೆ, ಮ್ಯಾನ್ ಯು ಡೋಂಟ್ ಡಾಮಿನೇಟ್ ಯುವರ್ ವುಮನ್, ವುಮನ್ ಯು ಡೋಂಟ್ ಡಾಮಿನೇಟ್ ಮ್ಯಾನ್. ಇನ್ ದ ಸೈಟ್ ಆಫ್ ಗಾಡ್, ದೇವರ ದೃಷ್ಟಿಯಲ್ಲಿ ಗಂಡು ಹೆಣ್ಣು ಇಬ್ಬರು ಜೊತೆಯಾಗಿ ದೊರೆತನ ಮಾಡಬೇಕು. ದಿಸ್ ಇಸ್ ದ ಐಡಿಯಾ ಆಫ್ ಗಾಡ್ ವೆನ್ ಈ ಬ್ಲೆಸಸ್ ದೆಮ್. ಹೌದಲ್ಲವೇ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ಸಮಾನತೆಯನ್ನು ಬಯಸುವಂಥ ಸೃಷ್ಟಿಕರ್ತನಾದ ದೇವರು ತನ್ನ ಆಶೀರ್ವಾದಗಳ ಮೂಲಕ ಈ ಸಮಾನತೆಯ ತತ್ವವನ್ನು ಎತ್ತಿ ಹಿಡಿದಿದ್ದಾನೆ. Isn't this God great? ಹಾಗಾದರೆ ದೇವರ ಈ ಆಶೀರ್ವಾದಗಳ ಮೂಲಕ ಇವತ್ತು ಮೇ ಬಿ ವಿ ಮೇ ಹ್ಯಾವ್ ಎ ಪಾತ್ ಕರೆಕ್ಷನ್ ಇನ್ ಅವರ್ ಲೈಫ್. ಏನಂತೀರಾ? ಒಂದು ತಿದ್ದುಪಾಟಿಕೆಗೆ ನಾವು ಒಳಗಾಗಬಹುದು. We both together in the sight of God are blessed to dominate. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳೋಣ. ಒಂದು ವೇಳೆ ಮದುವೆ ಆಗಲಿಕ್ಕೆ ಸಿದ್ಧರಿರುವ ಗಂಡು ಹೆಣ್ಣಿಗೆ ಇದೊಂದು ಅದ್ಭುತವಾದ ಪಾಠ. ಮದುವೆ ಆಗಲಿಕ್ಕೆ ಸಿದ್ಧರಿರುವಂಥ ಗಂಡು ಹೆಣ್ಣಿಗೆ ಅದ್ಭುತವಾದಂಥ ಪಾಠ. ಹಾಗಾದರೆ ಅವ್ರಿಗೆ ಮಾತ್ರನಾ? ಮದುವೆ ಆದವರಿಗೂ ಕೂಡ ಇದು ಪಾಠ. ನಾವೆಲ್ಲರೂ ಮನವರಿಕೆ ಮಾಡಿಕೊಳ್ಳಲೇಬೇಕಾಗಿರುವಂಥ ಈ ಪಾಠ. ಸತ್ಯವೇದ ನೋಡಿ, ಮೂಲತಃವಾಗಿ ಇಂಥ ಎಲ್ಲ ಪಾಠಗಳನ್ನು ನಮ್ಮ ಮಧ್ಯೆ ಹಂಚಿದ್ದಾರೆ ಅಥವಾ ನಮ್ಮ ಮಧ್ಯ ಪ್ರಸ್ತಾಪಿಸಿದ್ದಾರೆ ಎನ್ನುವುದನ್ನು ನಾವು ಮರೆಯುವುದು ಬೇಡ. ಈ ಆಶೀರ್ವಾದ ಮೂಲಕ ಸಮಾನತೆ ಮಾತ್ರವಲ್ಲ, ಈ ದೇವರ ಕುರಿತು ಕಲಿಯುವಂಥ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪಿಸಲು ಬಯಸ್ತೇನೆ. ಗಾಡ್ ಇಸ್ ಎ ಸೆಲ್ಫ್ಲೆಸ್ ಗಾಡ್, ಅಥವಾ ನಿಸ್ವಾರ್ಥವುಳ್ಳ ದೇವರು. ಸೃಷ್ಟಿಕರ್ತನಾದ ಯೆಹೋವನು ನಿಸ್ವಾರ್ಥವುಳ್ಳ ದೇವರು. ಯಾಕಂದರೆ ಹಿ ಕ್ರಿಯೇಟೆಡ್ ಎವ್ರಿಥಿಂಗ್. ಈ ಸೃಷ್ಟಿಯಲ್ಲಿ ಎಲ್ಲಕ್ಕೂ ಆತನೇ ಮೂಲನು, ಆತನೇ ಸೃಷ್ಟಿಕರ್ತನು. ಆದರೆ ದೊರೆತನ ಮಾಡುವುದಕ್ಕೆ ತನ್ನ ಹೋಲಿಕೆ ಸ್ವರೂಪದಲ್ಲಿರುವಂಥ ಈ ಮನುಷ್ಯ ಅಥವಾ ಗಂಡು ಹೆಣ್ಣಿಗೆ ಅದನ್ನು ಬಿಟ್ಟುಕೊಟ್ಟಿದ್ದಾನೆ. Isn't this character of God calls for worship? ಈ ದೇವರ ಸ್ವಭಾವ, ನಿಸ್ವಾರ್ಥ ಸ್ವಭಾವ, ಆರಾಧನೆಗೆ ಕಾರಣವಾಗಬೇಕಲ್ಲವೇ? ಎಸ್, ನಾನೆನಿಸ್ತೇನೆ ನನ್ನ ಜೊತೆ ನೀವು ಕೂಡ ಹೌದೆಂದು ಸಹಮತವನ್ನು ಸೂಚಿಸಿ ಆಶೀರ್ವಾದಗಳ ಹಿಂದೆ ದೇವರ ಅದ್ಭುತವಾದಂಥ ಪರಿಕಲ್ಪನೆಯನ್ನು ಇವತ್ತು ನಾವು ಕೇಳುತ್ತಾ ಇದ್ದೇವೆ. ಹೌದಲ್ಲವೇ? ಸರಿ, ಮುಂದುವರಿದ ಇನ್ನೊಂದು ಆಶೀರ್ವಾದದ ಕಡೆಗೆ ನಮ್ಮ ಗಮನ ಹರಿಸೋಣ. 2ನೇ ಅಧ್ಯಾಯದಲ್ಲಿ ಮೊದಲಿನ 3 ವಚನಗಳನ್ನು ಓದಿಕೊಳ್ಳೋಣ. ಆದಿಕಾಂಡ 2ನೇ ಅಧ್ಯಾಯ ಮೊದಲಿನ 3 ವಚನಗಳು. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕೇಳಿಸಿಕೊಳ್ಳೋಣ. ಹೀಗೆ ಭೂಮ್ಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ನಿರ್ಮಿತವಾದವು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿಬಿಟ್ಟು 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು. ದೇವರು ತನ್ನ ಸೃಷ್ಟಿ ಕಾರ್ಯವನ್ನು ಮುಗಿಸಿ ಆ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ಪರಿಶುದ್ಧ ದಿನವಾಗಿರಲಿ ಎಂದು ಆಶೀರ್ವದಿಸಿದನು. ಸೊ ಸೃಷ್ಟಿ ಕೂಡ ಆಶೀರ್ವಾದವಾಗದೆ ನಾವು ಆಶೀರ್ವಾದಕ್ಕೆ ಪಾತ್ರವಾಗಿರುವ ವಿಶೇಷತೆ ಏನಿಲ್ಲಿ? ಎ ಡೇ ಈಸ್ ಆಲ್ಸೋ ಬ್ಲೆಸ್ಡ್. ಒಂದು ದಿನ ಆಶೀರ್ವಾದಕ್ಕೆ ಪಾತ್ರವಾಗಿದೆ. ಯಾವ ದಿನ ಅದು? ತನ್ನ ಸೃಷ್ಟಿ ಕಾರ್ಯವನ್ನೆಲ್ಲವನ್ನೂ 6 ದಿನಗಳಲ್ಲಿ ಮುಗಿಸಿ 7ನೆಯ ದಿನದಲ್ಲಿ ವಿಶ್ರಮಿಸಿಕೊಂಡದ್ದರಿಂದ ಆ ದಿನವನ್ನು ದೇವರು ಪರಿಶುದ್ಧ ದಿನವೆಂದು ಕರೆಯುತ್ತಾ ಅದನ್ನು ಆಶೀರ್ವದಿಸಿದ್ದಾನೆ. ಸೊ ಹಾಗಾದರೆ ದ ಡೇ ಆಫ್ ರೆಸ್ಟ್ ಹಿ ಹ್ಯಾಸ್ ಕಾಲ್ಡ್ ಇಟ್ ಆಸ್ ಎ ಹೋಲಿ ಡೇ ಆ್ಯಂಡ್ ಹಿ ಹ್ಯಾಸ್ ಬ್ಲೆಸ್ಡ್ ದಟ್ ಡೇ. ಈ ಆಶೀರ್ವಾದದ ಹಿಂದೆ ದೇವರ ಆಲೋಚನೆ ಏನು? ಸೂಕ್ಷ್ಮವಾಗಿ ನಾವು ಗಮನಿಸುವುದಾದರೆ ದೇವರ ಆಲೋಚನೆ ಏನು? ದೇವರೇ ನಮಗೆ ಬೋಧಿಸು ನಿನ್ನ ಆಲೋಚನೆಯನ್ನು. ದೇವರ ಆಲೋಚನೆ ಏನು ಗೊತ್ತಾ? ತನ್ನ ಸೃಷ್ಟಿಗಳು ವಿರಮಿಸಬೇಕು ಅಥವಾ ವಿಶ್ರಾಂತಿಯಲ್ಲಿರಬೇಕು. ಗಾಡ್
ವಾಂಟ್ಸ್ ಎಸ್ ಕ್ರಿಯೇಷನ್ ಟು ರೆಸ್ಟ್. ವಿಶ್ರಾಂತದಲ್ಲಿರಬೇಕೆಂದು ದೇವರು ಬಯಸ್ತಾನೆ. ಹೌದಲ್ವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ? ವೈ ಗಾಡ್ ಈಸ್ ಫಾರ್ ದ ವೆಲ್ಫೇರ್ ಆಫ್ ಹಿಸ್ ಕ್ರಿಯೇಷನ್. ದೇವರು ತನ್ನ ಸೃಷ್ಟಿಯ ಹಿತಚಿಂತಕನೆಂದು ಈ ಮೂರನೆಯ ವರ್ಗದ ಆಶೀರ್ವಾದದಲ್ಲಿ ಪ್ರಕಟಗೊಳ್ಳುತ್ತಾನೆ. ಈ ಆಲ್ವೇಸ್ ಈಸ್ ಫಾರ್ ದ ವೆಲ್ಫೇರ್ ಆಫ್ ಹಿಸ್ ಕ್ರಿಯೇಷನ್. ವಾವ್, ಎಂಥ ಅದ್ಭುತವಾದಂಥ ಐಡಿಯಾ ನೋಡಿ ಇದು. ಸೊ ಮನುಷ್ಯರಾದ ನಮ್ಮ ವಶಕ್ಕೆ ತನ್ನ ಸೃಷ್ಟಿಯ ದೊರೆತನವನ್ನು ಕೊಟ್ಟಾದ ಮೇಲೆ ಇವತ್ತು ಮೇಲೆ ಮೇಲೆ ನಾವು ಕೂಗುತ್ತಿರುವ ಒಂದು ಕೂಗೇನು? ನಾವು ಕೇಳಿಸಿಕೊಳ್ಳುತ್ತಿರುವಂಥ ಆ ಕೂಗೇನು? ಮ್ಯಾನ್ ಫಾರ್ ಎ ಸೆಲ್ಫಿಶ್ನೆಸ್. ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಸೃಷ್ಟಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾನೆ. ಮೇಲೆ ಮೇಲೆ ಈ ಸಾಲುಗಳನ್ನು ನಾವು ಕೇಳುತ್ತಲೇ ಇರುತ್ತೇವಲ್ಲವೇ? ಆ್ಯಂಡ್ ವಿ ಹ್ಯಾವ್ ಒಂದು ಪರ್ಟಿಕ್ಯುಲರ್ ಡೇ ಇದೆ, ಎನ್ವೈರನ್ಮೆಂಟಲ್ ಡೇ ಅಂತ. ಆ ದಿನಗಳಲ್ಲಿ ಇದು ಸಹಜ ಇಂಥ ಮಾತುಗಳನ್ನು ಕೇಳುವುದು. ಅದಕ್ಕೆ ಸಾಕಷ್ಟು ಸಂಘಗಳು, ಸಂಘಟನೆಗಳು ಇದರ ಕುರಿತು ಹೋರಾಟವೂ ಕೂಡ ಮಾಡುತ್ತೆ. ಅರ್ತ್ ಇಸ್ ನಾಟ್ ಫಾರ್ ಮ್ಯಾನ್ಸ್ ಗ್ರೀಡ್ ಬಟ್ ಫಾರ್ ಮ್ಯಾನ್ಸ್ ನೀಡ್ ಅಂತ ನಮ್ಮ ದೇಶದ ಒಬ್ಬ ಹಿರಿಯ ನಾಯಕರು ಅದನ್ನು ಹೇಳಿಕೆಯಾಗಿ ಹೊರಡಿಸಿದ್ದಾರೆ. ಅರ್ತ್ ಇಸ್ ನಾಟ್ ಫಾರ್ ಮ್ಯಾನ್ಸ್ ಗ್ರೀಡ್ ಬಟ್ ಫಾರ್ ನೀಡ್ ಅಂತ. ಹಾಗಾದರೆ ಅದನ್ನು ನಾವು ಯಥೇಚ್ಛವಾಗಿ ದುರುಪಯೋಗಪಡಿಸಿಕೊಂಡಿದ್ದಾವೆ. ಅಂದರೆ ಎಗ್ಗಿಲ್ಲದೆ, ನಿಯಂತ್ರಣವಿಲ್ಲದೆ ಈ ಭೂಮಿಯನ್ನು ದೊರೆತನ ಮಾಡುವ ಈ ಅಡಿಯಲ್ಲಿ ದುರುಪಯೋಗಪಡಿಸಿಕೊಂಡಿದ್ದೇವೆ ಎಂಬುದಾಗಿ. ಆದರೆ ಈ ಆಶೀರ್ವಾದದ ಮೂಲಕ ದೇವರ ಆಂತರ್ಯದ ಆಲೋಚನೆಯನ್ನು ತನ್ನ ಸೃಷ್ಟಿಯ ಕುರಿತು ಆತನು ಹಿತಚಿಂತಕನಾಗಿದ್ದಾನೆ. ಅಷ್ಟೇ ಅಲ್ಲದೆ ವಿಶ್ರಾಂತಿಯಿಂದ ಏನೆಲ್ಲ ಆಶೀರ್ವಾದಗಳಿದೆ? ಆರೋಗ್ಯಕರವಾದಂಥ ಆಶೀರ್ವಾದಗಳು ಅಡಕವಾಗಿದೆ. ಟು ಗೆಟ್ ರಿನ್ಯೂವ್ಡ್ ಅಂದರೆ ಹೊಸತನ. ವಿಶ್ರಾಂತಿ ಆದಮೇಲೆ ಒಂದು ಹೊಸತನ ಬರುತ್ತೆ, ಚೈತನ್ಯ ಬರುತ್ತೆ, ರಿವೈವ್ಡ್, ಪುನಶ್ಚೇತನಗೊಳ್ಳುತ್ತೆ. ಹೌದಲ್ಲವೇ? ಒಂದು ವೇಳೆ ಈ ನಿಯಮವನ್ನು ಮನುಷ್ಯರಾದ ನಾವು ಯಥಾರ್ಥವಾಗಿ ಅನುಭವಿಸುವುದೇ ಆದರೆ ನಮ್ಮ ಆರೋಗ್ಯಗಳು ಕೂಡ ಸುಧಾರಣೆಗೊಳ್ಳುವುದರಲ್ಲಿ ಅಥವಾ ಉತ್ತಮಗೊಳ್ಳುವುದರಲ್ಲಿ ಸಂದೇಹವೂ ಇಲ್ಲವೇ ಇಲ್ಲ. ನೀವೊಂದು ವೇಳೆ ವೈದ್ಯರ ಬಳಿಗೆ ಹೋದಾಗ ಸಮ್ಟೈಮ್ಸ್ ವೈದ್ಯರು ಹೇಳ್ತಾರೆ, ಯು ನೀಡ್ ರೆಸ್ಟ್ ಅಂತ, ನಿಮಗೆ ವಿಶ್ರಾಂತಿ ಬೇಕು ಅಂತ. ಎಷ್ಟು ದಿವಸ? 3 months ಅಂದುಬಿಟ್ರೆ ಭಾಳ ಗಾಬರಿ ಆಗೋಗ್ಬಿಡುತ್ತೆ. ಅಪ್ಪ 3 ತಿಂಗಳು ಏನೂ ಮಾಡೋಕ್ಕಾಗಲ್ವೇ? ಏನೆಲ್ಲ ಯೋಚನೆಗಳು ಬಂದುಬಿಡುತ್ತೆ. ಆದರೆ ದೇವರು ಹೇಳ್ತಾ ಇರೋದು 1 ದಿನ. ಅಯ್ಯೋ ಮನುಷ್ಯನೇ, 1 ದಿನ ವಿಶ್ರಾಂತಿ ತೆಗೆದುಕೊಳ್ಳಪ್ಪ. ಆ ದಿನವನ್ನು ನಾನು ಪರಿಶುದ್ಧ ದಿನವೆಂದು ಕರೆದಿದ್ದೇನೆ. ಜಸ್ಟ್ ಫಾರ್ ಯುವರ್ ವೆಲ್ಫೇರ್. ನಾನು ನಿನ್ನ ಹಿತಚಿಂತಕನಾಗಿ ಈ ಆಶೀರ್ವಾದದಲ್ಲಿ ಅಡಕ ಮಾಡಿದ್ದೇನೆ. ಇನ್ನೊಂದು ಸೂಕ್ಷ್ಮವಾದ ವಿಚಾರ ಇದೆ ಈ 3ನೆಯ ಆಶೀರ್ವಾದದಲ್ಲಿ. ಏನು ಆ ಸೂಕ್ಷ್ಮವಾದಂಥ ವಿಷಯ? ಫಾರ್ ಮ್ಯಾನ್ ಆನ್ ದ ಫೇಸ್ ಆಫ್ ದಿಸ್ ಅರ್ತ್ ಇಟ್ ವಾಸ್ ದ ಫಸ್ಟ್ ಡೇ. ಮನುಷ್ಯನಿಗೆ ಭೂಮಿಯ ಮೇಲೆ ಅದು ತನ್ನ ಮೊದಲನೆಯ ದಿನವಾಗಿತ್ತು. ಯಾಕಂದರೆ 6 ದಿನಗಳ ಸೃಷ್ಟಿಯಲ್ಲಿ 6ನೇ ದಿನದ ಕೊನೆಯ ಭಾಗದಲ್ಲಿ ಮನುಷ್ಯನನ್ನು ಉಂಟು ಮಾಡಿದ್ದಾರೆ ದೇವರು. ಹಾಗಾದರೆ ಮನುಷ್ಯನ ಮೊದಲನೇ ದಿನ ದೇವರ ಸೃಷ್ಟಿ ಕ್ಯಾಲೆಂಡರಲ್ಲಿ ಅಥವಾ ಒಂದು ಪಂಚಾಂಗದಲ್ಲಿ 7ನೇ ದಿನ, ದೇವರ 7ನೇ ದಿನ, ಮನುಷ್ಯನ ಮೊದಲನೇ ದಿನ ವಿಶ್ರಾಂತದಿಂದ ಪ್ರಾರಂಭವಾಗಬೇಕು. ಅಥವಾ ಪರಿಶುದ್ಧತೆಯ ವಾತಾವರಣದೊಂದಿಗೆ ಮನುಷ್ಯನ ದಿನ ಪ್ರಾರಂಭವಾಗಬೇಕು. ತನ್ನ ಮೊದಲನೇ ದಿನವು ಪ್ರಾರಂಭವಾಗಬೇಕು. ಇದರ ಉದ್ದೇಶವೇನು? God simply wanted man that he has created to begin his days on the face of this earth with a rest, enjoy the fellowship of the Creator. ದೇವರೇನು ಬಯಸ್ತಾ ಇದ್ದಾನೆ? ತನ್ನ ಮನುಷ್ಯನಲ್ಲಿ, ತನ್ನ ಸ್ವರೂಪ ಹೋಲಿಕೆಯಲ್ಲಿ ಉಂಟು ಮಾಡಿರುವಂಥ ಮನುಷ್ಯನಲ್ಲಿ ಬಯಕೆ ಏನು ಗೊತ್ತಾ ದೇವರದು? ಈ ಮನುಷ್ಯ ಈ 7ನೇ ದಿನದ ವಿಶ್ರಾಂತ ದಿನದಲ್ಲಿ ತನ್ನ ಮೊದಲನೆಯ ದಿನವನ್ನು ಪ್ರಾರಂಭಿಸಿ, ಆ ಮೊದಲನೆಯ ದಿನದಲ್ಲಿ ಪರಿಶುದ್ಧತೆಯ ವಾತಾವರಣದ ಅಡಿಯಲ್ಲಿ ಮನುಷ್ಯನು ದೇವರೊಂದಿಗೆ ಅನ್ಯೋನ್ಯತೆಯನ್ನು ಮಾಡುತ್ತಾ ಈ ಸೃಷ್ಟಿಯ ಸೊಬಗು ವೈವಿಧ್ಯಮಯವನ್ನು ಆನಂದಿಸಬೇಕು. ದಿಸ್ ಇಸ್ ಗಾಡ್ಸ್ ಐಡಿಯಾ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಈ 3 ಆಶೀರ್ವಾದಗಳ ಮೂಲಕ
ಏನೆಲ್ಲ ಕಲ್ತಿದ್ದೇವೆ ನಾವೇನು ಕಲ್ತಿದ್ದೇವೆ? ಮೊದಲನೇದಾಗಿ ದೇವರು ಆಶೀರ್ವದಿಸುವ ದೇವರು. ಗಾಡ್ ಈಸ್ ಎ ಗಾಡ್ ಆಫ್ ಬ್ಲೆಸ್ಸಿಂಗ್. ಬ್ಲೆಸ್ಸಿಂಗ್ ಬಿಗ್ಯಾನ್ ಫ್ರಮ್ ಹಿಮ್. ದೇವರಿಂದಲೇ ಆಶೀರ್ವಾದ ಪ್ರಾರಂಭವಾದದ್ದು. ಸೃಷ್ಟಿಕರ್ತನಾದ ಯೆಹೋವನಿಂದಲೇ ಆಶೀರ್ವಾದ ಪ್ರಾರಂಭವಾದದ್ದು. ತನ್ನ ಸೃಷ್ಟಿಯಲ್ಲಿರುವಂಥ ಸಾಮರ್ಥ್ಯವನ್ನು ಆಶೀರ್ವಾದದ ಮೂಲಕ ಬಿಡುಗಡೆಗೊಳಿಸಿದ್ದಾನೆ. ಗಾಡ್ ಥ್ರೂ ಹಿಸ್ ಬ್ಲೆಸ್ಸಿಂಗ್ಸ್ ಆಸ್ ಅನ್ವೇಲ್ಡ್ ದ ಪೊಟೆನ್ಸಿ ಅಥವಾ ಪೊಟೆನ್ಷಿಯಲ್ ಆಫ್ ಹಿಸ್ ಕ್ರಿಯೇಷನ್. ಇದನ್ನು ನಾವು ಕಲ್ತಿದ್ದೇವೆ. ನಾಲ್ಕನೇದಾಗಿ ಏನು ಕಲ್ತಿದ್ದೇವೆ? ಗಾಡ್ ಬ್ಲೆಸ್ಡ್ ಮ್ಯಾನ್ ಟುಗೆದರ್. ಮ್ಯಾನ್ ಆ್ಯಂಡ್ ವುಮನ್ ಟುಗೆದರ್. ಇಬ್ಬರನ್ನೂ ಕೂಡ, ಅಂದರೆ ವೆನ್ ಈ ಬ್ಲೆಸ್ಸಸ್ ಹಿ ವಾಸ್ ಇಂಪಾರ್ಷಿಯಲ್. ದೇವರು ಮನುಷ್ಯರನ್ನು ಆಶೀರ್ವದಿಸುವಾಗ ನಾಲ್ಕನೇ ಪಾಠ ಏನಂದರೆ ಪಕ್ಷಪಾತವಿಲ್ಲದೆ ಆಶೀರ್ವದಿಸಿದ್ದಾನೆ. ಐದನೇ ಪಾಠ ಏನಂದರೆ ನಿಸ್ವಾರ್ಥವಾದ ದೇವರು ಎಂಬುದರ ಗುಣವನ್ನು ತನ್ನ ಆಶೀರ್ವಾದದ ಮೂಲಕ ಪ್ರಕಟಿಸಿದ್ದಾನೆ. ಆರನೇ ಬ್ಲೆಸ್ಸಿಂಗ್ ಏನು? ದೇವರು ತನ್ನ ಸೃಷ್ಟಿಯ ಹಿತಚಿಂತಕನೆಂದು ಬಯಲುಗೊಂಡಿದ್ದಾನೆ. ಹೌ? ವಿಶ್ರಾಂತಿಯನ್ನು ನೇಮಿಸಿ he has revealed that he is a welfare seeking God through his blessing for his creation. ಹೌದಲ್ಲವೇ? ಹಿತಚಿಂತಕನೆಂದು. ಏಳನೇದೇನು ನಾವು ನೋಡಿದ್ದು? ಮ್ಯಾನ್ಸ್ ಫಸ್ಟ್ ಡೇ ಬಿಗ್ಯಾನ್ ವಿತ್ ಎ ಬ್ಲೆಸ್ಸಿಂಗ್. ಮನುಷ್ಯನ ಮೊದಲನೇ ದಿನ ದೇವರ ಆಶೀರ್ವಾದದ ದಿನದಿಂದ ಭೂಮಿ ಮೇಲೆ ಪ್ರಾರಂಭವಾಗಿದೆ. ಅದು ವಿಶ್ರಾಂತಿಯ ದಿನ, ಆದರೆ ದೇವರ ಅನ್ಯೋನ್ಯತೆಗೆ ಕರೆಯಲ್ಪಟ್ಟಿರುವ ದಿನ ಮನುಷ್ಯನಿಗೆ. ಟು ಎಂಜಾಯ್ ಹಿಸ್ ಫೆಲೋಶಿಪ್, ಆ ಅನ್ಯೋನ್ಯತೆಯನ್ನು ಆನಂದಿಸಲು, ಅನುಭವಿಸಲು ಮಾತ್ರವಲ್ಲದೆ ಆತನ ಸೃಷ್ಟಿಯ ಸೊಬಗನ್ನು ಆನಂದಿಸಲು. ಈ ಮೂರು ಆಶೀರ್ವಾದಗಳಲ್ಲಿ 7 ಸಂಗತಿಗಳನ್ನು ನಾವು ಗುರುತಿಸಿದ್ದೇವೆ. ಕರ್ತನ ಈ ಪ್ರಕಟಣೆಗಳಿಗಾಗಿ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸೋಣ. ಇದರ ಅಡಿಯಲ್ಲಿ ಒಂದು ವೇಳೆ ನಮ್ಮ ಗ್ರಹಿಕೆಯಲ್ಲಿ ಅಥವಾ ನಮ್ಮ ತಿಳುವಳಿಕೆಯಲ್ಲಿ ಏರುಪೇರುಗಳಾಗಿದ್ದರೆ ತಿದ್ದುಪಾಠಕ್ಕೆ ಒಳಗಾಗೋಣ. ಆಶೀರ್ವದಿಸುವ ದೇವರನ್ನು ಆರಾಧಿಸುವವರಾಗೋಣ. ಆತ ನಮ್ಮ ಹಿತಚಿಂತಕನು. ಆತ ನಮ್ಮ ಆರೋಗ್ಯದ ಕುರಿತು ಹಿತಚಿಂತಕನಾತನು. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಸಂದೇಶವನ್ನು ಕರ್ತನು ನಮಗೆ ಆಶೀರ್ವಾದವಾಗಿ ಕೊಡಲಿ. ಆತನ ಕುರಿತು ಇನ್ನಷ್ಟು ಜ್ಞಾನದಲ್ಲಿ ಬೆಳೆಯುತ್ತಾ ಆತನ ಕೃಪೆಯಲ್ಲಿ ವೃದ್ಧಿಯಾಗುತ್ತಾ ಮುಂದೆ ಸಾಗೋಣ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಶೀರ್ವದಿಸುವ ಸೃಷ್ಟಿಕರ್ತನಾದ ದೇವರೇ, ಆಶೀರ್ವಾದಗಳ ಮೂಲಕ ನಿನ್ನ ಮನಸ್ಸನ್ನು ಬಯಲು ಮಾಡಿದೆಯಾ. ಇವುಗಳನ್ನು ಮೇಲೆ ಮೇಲೆ ಮೆಲುಕು ಹಾಕುತ್ತಾ ನಿನ್ನ ಗುಣಗಾನ ಮಾಡುತ್ತಾ ಆರಾಧಿಸುವವರನ್ನಾಗಿ ನಮ್ಮನ್ನು ರೂಪಾಂತರಿಸು. ನಮ್ರತೆ ದೀನತೆಯಲ್ಲಿ ನಿನ್ನ ಸಮಕ್ಷಮದಲ್ಲಿ ನಡೆಯುವವರನ್ನಾಗಿ ನಮ್ಮನ್ನು ಸಿದ್ಧಪಡಿಸು, ಶುದ್ಧಗೊಳಿಸು. ಪಕ್ಷಪಾತವಿಲ್ಲದ ದೇವರು, ತಾರತಮ್ಯವಿಲ್ಲದ ದೇವರು ಎಂಬುದಾಗಿ ಆಶೀರ್ವಾದಗಳ ಮೂಲಕ ಪ್ರಕಟಗೊಂಡಿದೆ. ನಮ್ಮ ಹಿತಚಿಂತಕನೆಂದು ಪ್ರಕಟಗೊಂಡಿದೆ, ನಿಸ್ವಾರ್ಥನೆಂದು ಪ್ರಕಟಗೊಂಡಿದೆ. ಅನ್ಯೋನ್ಯತೆಯನ್ನು ಬಾಯಿಸುವ ದೇವರೆಂದು ನಿನ್ನ ಆಶೀರ್ವಾದಗಳ ಮೂಲಕ ಪ್ರಕಟಗೊಂಡಿದೆ. ಈ ಮೂಲಕ ನೀನೇ ಮಹಿಮೆ ಹೊಂದು. ಯೇಸು ಕರ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೆನ್. Silver
to do your will. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಈ ಭಾನುವಾರದ ಮುಂಜಾನೆ ನೀವು ತಂದೆಯಾದ ದೇವರನ್ನು, ಮಗನಾದ ಯೇಸು ಕ್ರಿಸ್ತನನ್ನು, ಪರಿಶುದ್ಧಾತ್ಮ ದೇವರನ್ನು, ತ್ರಯೇಕ ದೇವರನ್ನು ಆರಾಧಿಸಿದ್ದೀರಿ, ಸ್ತುತಿಸಿದ್ದೀರಿ, ಕೊಂಡಾಡಿದ್ದೀರಿ, ಆತನ ವಾಕ್ಯ ಸಂದೇಶವನ್ನು ಕೇಳಿದ್ದೀರಿ. ಪ್ರಿಯ ಸಹೋದರ ಸಹೋದರಿ, ವಾಕ್ಯವೆಂಬುದು ಅದು ಒಂದು ಸಜೀವವಾದ ಬೀಜವಾಗಿದೆ. ಅದು ನಿಮ್ಮ ಶುದ್ಧ ಹೃದಯಗಳಲ್ಲಿ ಅದು ಬಿದ್ದಾಗ ಅದು ಫಲ ಕೊಡಲು ಅದಕ್ಕೆ ಶಕ್ತಿ ಇದೆ. 30ರಷ್ಟು, 60ರಷ್ಟು, 100ರಷ್ಟು ಫಲ ಕೊಡುವುದಕ್ಕೆ ನೀವು ಕ್ರಿಸ್ತನ ವಾಕ್ಯಕ್ಕೆ ನಿಮ್ಮ ಹೃದಯಗಳಲ್ಲಿ ಎಡೆ ಮಾಡಿಕೊಡ್ರಿ. ಯಾಕೆ ಗೊತ್ತಾ ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯವು ನಮ್ಮ ನಡತೆಯನ್ನು ಶುದ್ಧಪಡಿಸ್ತದೆ. ಇದಕ್ಕೆ ನಾನು ಸಾಕ್ಷಿ. ನನ್ನ ಹಳೆಯ ಜೀವಿತವನ್ನು ಆಲೋಚಿಸುತ್ತಾ ಬರುವಾಗ ದೇವರ ವಾಕ್ಯವು ನನ್ನನ್ನು ಶುದ್ಧಗೊಳಿಸುತ್ತಾ, ಸ್ವಚ್ಛಗೊಳಿಸುತ್ತಾ, ನನ್ನಲ್ಲಿರುವ ಎಲ್ಲ ಹೊಲಸು ಕೆಸರುಗಳನ್ನು ತೆಗೆದುಹಾಕುತ್ತಾ ಬಂದಿದೆ. ಆದ್ದರಿಂದ ಪ್ರೀತಿಯಿಂದ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ, ದೇವರ ವಾಕ್ಯಕ್ಕೆ ಎಡೆ ಮಾಡಿಕೊಡ್ರಿ. ದೇವರ ವಾಕ್ಯ ನಿಮ್ಮಲ್ಲಿ ಫಲದಾಯಕವಾಗಲಿ. ಈ ದಿನದ ಆರಾಧನೆಯ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಸಭಾಪಾಲಕರು ಪ್ರಾರ್ಥನೆ ಮಾಡುವುದರೊಂದಿಗೆ ನಿಮ್ಮ ಕುಟುಂಬಗಳಿಗೋಸ್ಕರ, ನಿಮಗಿರುವ ಎಲ್ಲ ಸಮಸ್ಯೆಗಳಿಗೋಸ್ಕರ ಅವರು ಪ್ರಾರ್ಥನೆ ಮಾಡುವವರಾಗಿದ್ದಾರೆ ಮತ್ತು ಆಶೀರ್ವಾದ ವಚನವನ್ನು ಕೂಡ ಕೊಡಲಿಕ್ಕಿದ್ದಾರೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆ, ನೀನು ಮಹೋನ್ನತನೇ, ನಿಜ. ಇದಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ಮಗನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ದೇವ, ನಾವು ವಾಕ್ಯದಲ್ಲಿ ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟನು. ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನೆಂದು ನೋಡುವಾಗ, ಕರ್ತನೆ ತಂದೆ, ನೀನು ನಿನ್ನ ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇದ್ದೀಯಾ? ಈ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತೀಯಾ ಕರ್ತನೆ. ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ಇವತ್ತು ವೀಕ್ಷಿಸಿರುವಂಥ ಒಂದೊಂದು ಕುಟುಂಬವನ್ನು ನೀನು ಸಂಧಿಸಿದ್ದೆ ಎಂದು ನಂಬಿದ್ದೇವೆ. ನಿನ್ನ ವಾಕ್ಯದಿಂದ ಸಂಧಿಸಿದ್ದೆ ಎಂದು ನಂಬಿದ್ದೇವೆ. ಒಬ್ಬೊಬ್ಬರು ನೀನು ಆಶೀರ್ವದಿಸು, ಬಲಪಡಿಸು. ಕರ್ತನೆ, ಈಗ ತಾನೇ ನಾವು ಕೇಳಿಸ್ಕೊಂಡಂತೆ ವಾಕ್ಯಕ್ಕೆ ಎಡೆ ಮಾಡ್ರಿ ಅಂತ, ಎಡೆ ಕೊಡ್ರಿ ಅದಕ್ಕೆ ಅಂತ, ಅದು ಸ್ಥಳ ಮಾಡಿಕೊಡ್ರಿ ನಿಮ್ಮ ಹೃದಯದಲ್ಲಿ ಅಂತ ಬಲಪಡಿಸು, ಆಶೀರ್ವದಿಸು. ಕರ್ತನೆ, ಅನಾರೋಗ್ಯದಲ್ಲಿ ಯಾರಾದರೂ ಇದ್ದರೆ ಕರ್ತನೆ, ಅವ್ರು ನೀನು ಮುಟ್ಟಿ ಸ್ವಸ್ಥಪಡಿಸಪ್ಪ. ಕರ್ತನೆ, ಅವರು ಸಂಪೂರ್ಣ ಗುಣ ಹೊಂದಿ ನಿನ್ನನ್ನು ಸ್ತುತಿಸುವಂತೆ ಅವ್ರನ್ನ ಎಬ್ಬಿಸು, ಹಾಸಿಗೆಯಿಂದ ಎಬ್ಬಿಸು ಕರ್ತನೆ, ಬಲಪಡಿಸು, ನಡೆಸು ಕರ್ತನೆ. ದೇವ, ಮತ್ತು ನಮ್ಮ ಎಲ್ಲ ಅಧಿಕಾರಿಗಳಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ ಎಲ್ಲರಿಗಾನ ಬೇಡಿಕೊಳ್ತೇನೆ. ನಮ್ಮ ಆಳುವಂಥ ಎಲ್ಲರಿಗಾನ ಬೇಡಿಕೊಳ್ತೇನೆ ಕರ್ತನೆ. ಎಲ್ಲರೂ ನಿನ್ನ ಆಶೀರ್ವದಿಸಿ, ನಡೆಸು, ಬಲಪಡಿಸು. ನಿನ್ನ ಜ್ಞಾನ ತಿಳುವಳಿಕೆಯಿಂದ ಪರಿಪಾಲನೆ ಮಾಡುವಂತೆ ನೀನು ಸಹಾಯ ಮಾಡು. ಮಹಿಮೆ ನಿನಗೆ ಮಾತ್ರ ಉಂಟಾಗಲಿ ದೇವರೇ. ನಿನ್ನ ಕೃಪೆಗಾಗಿ ನಿನಗೆ ಸ್ತೋತ್ರ. ವಾಕ್ಯವನ್ನು ನಾವು ಕೇಳಿಸಿಕೊಳ್ಳೋದು ಮಾತ್ರ ಅಲ್ಲ, ಅದರ ಹಾಗೆ ನಡೆಯುವ ಕೃಪೆಗೆ ನಮ್ಮೊಬ್ಬೊಬ್ಬರನ್ನ ನೀ ನಡೆಸು. ಮಹಿಮೆ ಹೊಂದು. ಪ್ರಾರ್ಥನೆಯನ್ನು ಒಬ್ಬನೇ ರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಸ್ವಾಮಿಯ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದು ನಮ್ಮ ಸ್ವರ್ಗೀಯ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳೋಣ. ನಮ್ಮ ಮನೆಯಲ್ಲಿ ಕರ್ತನನ್ನು ಗೌರವಿಸುವಂತೆ ಎದ್ದು ನಿಂತುಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ವಿಶೇಷವಾದ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ಸ್ನೇಹ, ಆತನ ನಡೆಸುವಿಕೆ ನಮ್ಮೆಲ್ಲರೊಂದಿಗೆ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದೊಂದಿಗೆ, ಒಂದೊಂದು ಮಗುವೊಂದಿಗೆ, ಯವನಸ್ಥ ಮಕ್ಕಳೊಂದಿಗೆ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೇನ್.